ಈ ಹಿಂದೆ ಶಾಸಕರು ವಿದೇಶ ಪ್ರವಾಸ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈ ವಿಚಾರ ಮಾಸುವ ಮುನ್ನವೇ ಮತ್ತೆ 2 ಶಾಸಕರ ತಂಡಗಳು ವಿದೇಶ ಪ್ರವಾಸಕ್ಕೆ ತೆರಳಲು ಸಜ್ಜಾಗಿ ನಿಂತಿವೆ. ಶಾಸಕ ತನ್ವೀರ್ ಸೇಠ್ ನೇತೃತ್ವದ ಸರ್ಕಾರಿ ಭರವಸೆಗಳ ಸಮಿತಿಯ 15 ಶಾಸಕರು ಹಾಗೂ ಶಾಸಕ ಸುರೇಶ್ ಗೌಡ ನೇತೃತ್ವದ ಕಾಗದ ಪತ್ರಗಳ ಸಮಿತಿಯ 15 ಶಾಸಕರು ಹಾಗೂ ಮಾಲಿಕೆಯ ಗುತ್ತೇದಾರ್ ನೇತೃತ್ವದ ಅಂದಾಜು ಸಮಿತಿ ಶಾಸಕರು ಪ್ರವಾಸಕ್ಕೆ ತೆರಳಲು ಸಿದ್ಧರಾಗ್ತಿದ್ದಾರೆ. ಆದರೆ ಪ್ರವಾಸಕ್ಕೆ ಸ್ಪೀಕರ್ ಅನುಮತಿ ಇನ್ನೂ ಬಾಕಿ ಇದೆ. ಆದರೆ ನಾನು ಪ್ರವಾಸಕ್ಕೆ ಹೋಗಲ್ಲ ಎಂದು ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಪ್ರವಾಸದ ಬಗ್ಗೆ ಪ್ರಸ್ತಾಪನೆ ಕಳುಹಿಸಿಲ್ಲ, ಪ್ರವಾಸದ ವಿಚಾರ ಸುಳ್ಳು ಎಂದಿದ್ದಾರೆ. ಈವರೆಗೂ ಯಾವುದೇ ಪ್ರಸ್ತಾವನೆ ಆಗಿರಲಿ ಅಥವಾ ಯಾವುದೇ ನಿರ್ಣಯ ಆಗಿರಲಿ ನಾವು ಕೈಗೊಂಡಿಲ್ಲ, ಅಥವಾ ನಾವು ಕೈಗೊಳ್ಳುವಂತಹ ಯಾವುದೇ ಒಂದು ನಿರ್ಣಯ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಿಗೆ ನಾವು ಪ್ರಸ್ತಾವನೆ ಕಳಿಸಬೇಕು. ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಈವರೆಗೂ ಯಾವುದೇ ಅಂತ ಪ್ರಸ್ತಾವನೆ ನಾವು ಕಳಿಸಿಲ್ಲ. ಎರಡನೇದು, ರಾಜ್ಯ ಸರ್ಕಾರ ಎಲ್ಲ ಮಾನ್ಯ ವಿಧಾನಸಭಾ ಸದಸ್ಯರಿಗೆ 5 ವರ್ಷಗಳ ಅವಧಿಯಲ್ಲಿ 2 ಬಾರಿ ಹೋಗುವಂತಹ ಒಂದು ಅವಕಾಶ ಕಲ್ಪಿಸಿದೆ. ಆದರೆ ನಾವು ಯಾವುದೇ ರೀತಿಯಲ್ಲೂ ಈ ಬಾರಿ, ಯಾಕಂದರೆ ರಾಜ್ಯದ ಒಂದು ಪರಿಸ್ಥಿತಿನ ನಾವು ನೋಡಿ, ಜೊತೆಗೆ ನಮಗೆ ಚುನಾವಣೆಗಳು ಮತ್ತೊಂದು ಇದ್ದಂಥ ಕಾರಣದಿಂದ ನಮ್ಮ ಸಮಿತಿ ಯಾವುದೇ ಇಂಥ ಪ್ರಸ್ತಾವನೆ ಅಥವಾ ಇಂಥ ಚಿಂತನೆಯೂ ನಡೆಸಿಲ್ಲ. ನಾವು ಈಗಲೂ ಸಭೆ ನಡೀತಾ ಇದೆ. ಸಭೆಯಲ್ಲಿ ಈ ಮಾಧ್ಯಮದಲ್ಲಿ ಬರ್ತಾ ಇರುವಂಥದ್ದು, ದೂರವಾಣಿಯಲ್ಲಿ ಸಾಕಷ್ಟು ಕರೆಗಳು ಬಂದಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ನಮ್ಮ ಜಂಟಿ ಕಾರ್ಯದರ್ಶಿ ವಿಧಾನಮಂಡಲ ಅವ್ರಿಗೂ ನಾನು ಕೇಳಿದೆ, ನಮ್ಮ ಪ್ರಸ್ತಾವನೆ ಏನಾದರೂ ನಿಮ್ಮಿಂದ ಏನಾದ್ರು ಕಳಿಸಿದ್ರಂತ. ಯಾವುದೂ ಅಂತ ಪ್ರಸ್ತಾವನೆ ಹೋಗಿಲ್ಲ. ಬಹುಶಃ ವಿಧಾನ ಪರಿಷತ್ತಿನ ಭರವಸೆಗಳ ಸಮಿತಿ ಏನಾದರೂ ಮಾಡಿದ್ರೆ ಅದು ನನಗೆ ಗೊತ್ತಿಲ್ಲ. ನನ್ನ ಸಮಿತಿಯಿಂದ ನಾವು ಯಾವುದೇ ವಿದೇಶದ ಪ್ರವಾಸ ಮಾಡುವಂತಹ ಚಿಂತನೆಯೂ ನಡೆಸಿಲ್ಲ, ನಾವು ಅದು ಚರ್ಚೆನೂ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ಶಾಸಕ ತನ್ವೀರ್ ಸೇಠ್ ಹಾಗೂ ಸುರೇಶ್ ಗೌಡ ನೇತೃತ್ವದ ತಂಡ ಪ್ರವಾಸಕ್ಕೆ ಹೊರಟಿದೆ ಅನ್ನೋ ಸುದ್ದಿ, ಇನ್ನೊಂದು ಕಡೆ ತನ್ವೀರ್ ಸೇಠ್ ಯಾವುದೇ ಪ್ರವಾಸ ಇಲ್ಲ ಅಂತ ಹೇಳ್ತಿರೋದು. ಯಾಕೆ ಈ ಗೊಂದಲ? ನಿಜವಾಗ್ಲೂ ಪ್ರವಾಸಕ್ಕೆ ಹೊರಟಿರೋರು ಯಾರು ಹಾಗಾದ್ರೆ? ನಿಜ, ಸರ್ಕಾರಿ ಭರವಸೆಗಳ ಸಮಿತಿ ಶಾಸಕ ತನ್ವೀರ್ ಸೇಠ್ ನೇತೃತ್ವದ ಈ ಸಮಿತಿ ವಿದೇಶ ಪ್ರವಾಸಕ್ಕೆ ಹೊರಟಿದ್ದನ್ನ ಮಾಹಿತಿ ಇತ್ತು. ಆದರೆ ಸ್ವತಃ ಅಧ್ಯಕ್ಷರಾಗಿರುವಂತಹ ಸಮಿತಿ ಅಧ್ಯಕ್ಷರ ಮಾಹಿತಿಯನ್ನ ಅಲ್ಲಗಳೆದಿದ್ದಾರೆ. ಸಂಪರ್ಕ ಕಡಿತವಾಗಿದೆ.